ಹಾಯ್ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ನಾವು ಇವತ್ತು ಮಾಡಾಕಂತಿದ್ದು ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸು. ಇದರಿಂದ ರೆಸಿಪಿ ಮಾಡತ್ತೀನಿ ನೋಡ್ರಿ, ಸ್ವೀಟ್ ರೆಸಿಪಿ ಮಾಡತ್ತೀನಿ. ಮಕ್ಕಳು ಇದು ಗೆಣಸನ್ನ ಹಂಗೆ ಸುಟ್ಟು ಅಥವಾ ಕುದಿಸಿ ಕೊಟ್ಟರೆ ತಿನ್ನೋಂಗೆ ಇಲ್ರಿ, ಒಟ್ಟು ಮುಟ್ಟೋಂಗೆ ಏನಿಲ್ಲ. ಅದಕ್ಕೆ ನಾನು ಇವತ್ತು ಮಕ್ಕಳಿಗೋಸ್ಕರನೂ, ಮಕ್ಕಳು ವರ್ಷಕ್ಕೊಮ್ಮೆರ ತಿನ್ನಬೇಕ್ರಿ, ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹಾಗಾಗಿ ಮಕ್ಕಳು ತಿನ್ನೋಂಗಿಲ್ಲ ಅಂಥೇಳಿ ನಾನು ಇವತ್ತು ಸ್ವೀಟ್ ಪೊಟ್ಯಾಟೊ ಬಾಲ್ಸ್ ಮಾಡತ್ತೀನಿ ನೋಡ್ರಿ. ಫಸ್ಟಿಗೆ ಏನು ಮಾಡೋಣ್ರಿ, ಗೆಣಸು ತೊಗೊಂಡೇನಿ ನೋಡ್ರಿ. ನನಗೆ ಒಂದು 3 ಗೆಣಸು ಅದಾವೆ. ಇವು ಸ್ವೀಟ್ ಇರ್ತಾವೆ, ಒಂದು ಸ್ವಲ್ಪ ಸಪ್ಪಿರ್ತಾವೆ. ಅದರೊಳಗೆ 2 ಟೈಪ್ ಇರ್ತಾವೆ. ಈಗ ನಾನು ಭಾಳ ಸ್ವೀಟೂ ಇಲ್ಲ, ಭಾಳ ಸಪ್ಪನೂ ಇಲ್ಲ, ಆ ಗೆಣಸು ತೊಗೊಂಡೇನಿ. ಅದ್ರ ಮ್ಯಾಗಿನ ಸಿಪ್ಪೆ ಎಲ್ಲ ಫಸ್ಟ್ ಈ ರೀತಿ ಹೆರ್ಕೊಂಬಿಡೋಣ ನೋಡ್ರಿ. ಎಲ್ಲನೂ ಇದೇ ಥರ ಹೆರ್ಕೊಂಬರ್ತೀನಿ. ಆಮೇಲೆ ಇದನ್ನು ಫಸ್ಟ್ ನೀರು ಹಾಕಿ ತೊಳ್ಕೊಂಬಿಡೋಣ. ಅದ್ರ ಮ್ಯಾಗಿನ ಸಿಪ್ಪೆ ಎಲ್ಲ ಭಾಳ ಮಣ್ಣು ಇರ್ತೈತಲ್ರಿ, ನೆಲದೊಳಗೆ ಹುಟ್ಟಿದ್ದು. ಹಾಗಾಗಿ ಕೈಯಿಂದ ಮಣ್ಣೆಲ್ಲ ಅದಕ್ಕೆ ಹತ್ಕೊಂಡಿರ್ತೈತಿ. ಈ ರೀತಿ ಎಲ್ಲನೂ ತೊಳ್ಕೊಂಡೆ ನೋಡ್ರಿ. ತೊಳ್ಕೊಂಡ ಮೇಲೆ ಅದನ್ನು ನಿಮ್ಗೆ ಯಾವ ಶೇಪ್ ತೆಳ್ಳುವಾಗಿ ರೌಂಡಾಗಿ ಹೆಚ್ಕೋಬೇಕ್ರಿ ಅವನ್ನ. ಅಂದ್ರೆ ನಾವು ಇದನ್ನು ಉಗಾದಾಗ ಬೇಯಿಸಾತೇವಲ್ರಿ, ಜಲ್ದಿನ ಬೇಯ್ತೈತಿ. ಈ ರೀತಿ ತೆಳುವಾಗಿ ರೌಂಡಾಗಿ ಕಟ್ ಮಾಡ್ಕೊಂಡ್ರೆ, ದಪ್ಪಾಗಿ ಕಟ್ ಮಾಡ್ಕೊಂಡ್ರೆ ಜಲ್ದಿ ಬೇಯೋದಿಲ್ಲ ನೋಡ್ರಿ. ಎಲ್ಲ ಗೆಣಸನ್ನು ನಾ 3 ಸಿಪ್ಪಿ ತೆಗೆದಿಟ್ಕೊಂಡಿದ್ನಲ್ಲ, ಅದಿಷ್ಟು ಗೆಣಸನ್ನು ಹೆಚ್ಚಿಟ್ಕೊಂಡೆ. ಗ್ಯಾಸಿನ ಮ್ಯಾಗ ಒಂದು ಬುಟ್ಟಿ ಇಟ್ಕೊಂಡೆ ನೋಡ್ರಿ. ಅದ್ರೊಳಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದ್ರ ಮ್ಯಾಗ ತೂತಿನ ಬುಟ್ಟಿ, ಅಂದ್ರೆ ನಾವು ಈಗ ಅಕ್ಕಿ ಸೊಪ್ಪೆಲ್ಲ ತೊಳಿತೀವಲ್ಲ, ಆ ಬುಟ್ಟಿನ ತೊಗೊಂಡು ಅದ್ರೊಳಗೆ ಗೆಣಸೆಲ್ಲ ಹಾಕ್ಕೊಂಡ್ಬಿಡ್ತೇನೆ ರೀ. ಹಾಕ್ಕೊಂಡು ನಾವು ಇದನ್ನು ಎಷ್ಟು ನಿಮಿಷ ಬೇಯ್ತಾವೆ ನಾವು ಹೆಚ್ಚಿದ್ರ ಮ್ಯಾಗ ಡಿಪೆಂಡ. ಒಂದು 10 ರಿಂದ 15 ನಿಮಿಷ ಉಗಾದಾಗ ಬೇಯಿಸ್ಬೇಕ್ರಿ ಇವನ್ನ ನೋಡ್ರಿ. ಎಲ್ಲ ಗೆಣಸು ಬೆಂದಾವೀಗ, ಸಾಫ್ಟ್ ಆಗ್ಬೇಕು. ನಾವು ಕುಕ್ಕರ್ನೊಳಗೆ ಇಟ್ಟು ಬೇಯಿಸ್ಬೋದ್ರಿ, ಆದ್ರೆ ಕುಕ್ಕರ್ನೊಳಗೆ ಜಲ್ದಿ ಬೇಯ್ತಾವ್ರಿ. ಮತ್ತು ಅವು ಭಾಳ ಹಣ್ಣಾದ್ರೆ ಮಾಡೋಕೆ, ಈ ರೆಸಿಪಿ ಮಾಡತ್ತೇವಲ್ಲ ಅದು ಚಲೋ ಆಗೋದಿಲ್ಲ. ಹಾಗಾಗಿ ನಾನು ಈ ರೀತಿ ಉಗಾದಾಗ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಮಾಡ್ಕೊಳಕ್ಕೆ ಬೇಯ್ತಾವೆ ನೋಡ್ರಿ ಇವು. ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು 4 ಸ್ಪೂನ್ ಸಕ್ಕರೆ ಹಾಕ್ಕೊಂಡೇನು ನೋಡ್ರಿ. ಸಕ್ಕರೆ ಹಾಕ್ಕೊಂಡು ಅದನ್ನು ಪೂರ್ತಿ ಜಿನಗಾಗಿ ಹಿಟ್ಟುಗತ್ತೆ ರುಬ್ಕೊಂಬರ್ಬೇಕ್ರಿ. ಈಗ ನಾ ತೋರ್ಸೋದ್ನೆಲ್ಲ ಆ ರೀತಿ. ಈಗ ಬೇಯಿಸಿಟ್ಟಿದ್ದು ಗೆಣಸನ್ನೆಲ್ಲ ಈ ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ. ಹಾಕ್ಕೊಂಡು ಪೂರ್ತಿ ಮ್ಯಾಶ್ ಮಾಡ್ಬೇಕ್ರಿ ಅದನ್ನು. ಒಂದು ಸ್ವಲ್ಪನೂ ಹಳಕ್ಕೆ ಇರಬಾರ್ದು ನೋಡ್ರಿ. ಆ ರೀತಿ ಮ್ಯಾಶ್ ಮಾಡ್ಕೊರಿ ನೋಡ್ರಿ. ಮ್ಯಾಶ್ ಮಾಡಿದ್ದೆಲ್ಲ ಆತೀಗ. ಈಗ ಇನ್ನೊಂದು ಸ್ವಲ್ಪ ಹಳಕ್ಕೆ ಉಳಿದೈತೆ ಅನಿಸ್ತೈತೆ ನನಗೆ. ಹಾಗಾಗಿ ಒಂದು ಸ್ಪೋಕ್ ತೊಗೊಂಡು ಈ ರೀತಿ ಮಾಡ್ಕೊರಿ, ಅಂದರೆ ಜಲ್ದಿನ ಇಷ್ಟೂ ಒಂದೀಟು ಹಳಕ್ಕೆ ಇಲ್ಲಾರ್ದಂಗೆ ಮ್ಯಾಶ್ ಆಗ್ತೈತಿ. ಗಂಟೆ ಬಂದ್ರೆ ತಿನ್ನಕ್ಕೆ ಸರಿ ಅನ್ಸೋಂಗಿಲ್ಲ ರೀ. ಹಾಗಾಗಿ ಈಗ ಇದಕ್ಕೆ ನಾವು ಇದಿಷ್ಟು ಮ್ಯಾಶ್ ಮಾಡಿದ್ದೆ ಆತು ನೋಡ್ರಿ. ನಾವು ಸಕ್ರೆ ಪುಡಿ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕೋತೀನಿ. ಇಷ್ಟೂ ಹಾಕೋತೀನಿ. 4 ಸ್ಪೂನ್ ರೆಡಿ ಹಾಕೊಂಡಿದ್ನಲ್ರಿ ಸಕ್ರೆ ಪುಡಿ, ಅದನ್ನಿಷ್ಟೂ ಹಾಕೋತೇನೆ ನೋಡ್ರಿ. ಇದಕ್ಕೆ ಕರೆಕ್ಟ್ ಆಕೈತಿ. ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರಾಗಿದ್ರೆ ಇನ್ನೂ ಸ್ವಲ್ಪ ಆದ್ರೆ ಹಾಕೋಬೋದು. 2 ಚಿಟಿಕೆ ಅಷ್ಟು ಏಲಕ್ಕಿ ಪೌಡ್ರ್ ಹಾಕೋತೇನೆ ನೋಡ್ರಿ. ಏಲಕ್ಕಿ ಪೌಡ್ರ್ ಹಾಕೊಂಡು ಇದನ್ನ ಕಲಿಸ್ಕೊಂಡ್ಬಿಡೋಣ. ಈಗ ಚಮಚಲ್ಲೇ ಈ ರೀತಿ ಕಲಿಸ್ಕೊಂಡ್ರೆ ಪೂರ ಎಲ್ಲ ಗೆಣಸೊಳಗೆ ಸಕ್ರೆ ಮಿಕ್ಸ್ ಆಕೈತೆ ನೋಡ್ರಿ. ಯಾರನ್ನ ಈಗ ದೊಡ್ಡವ್ರಿಗೆ ಶುಗರೋದು ಹೆಚ್ಚಲ್ರಿ, ಹಾಗಾಗಿ ಸಕ್ರೆ ತಿನ್ನೋಂಗಿಲ್ಲ ಅನ್ನೋರು ಬೆಲ್ಲದ ಪೌಡ್ರಾದರೂ ಹಾಕೋಬೋದು, ಬೆಲ್ಲ ಹೆರಿದಾದರೂ ಹಾಕೋಬೋದು ನೋಡ್ರಿ. ಆಮೇಲೆ ಇದಕ್ಕೆ ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ ನೋಡ್ರಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಮ್ಯಾಗೆಲ್ಲ ಕ್ರಿಸ್ಪಿ ಆಕಾವು, ಒಳಗೆಲ್ಲ ಗೆಣಸಿರೋದ್ರಿಂದ ಸ್ಮೂತ್ ಆಕಾವು ನೋಡ್ರಿ. ಈ ರೀತಿ ಉಂಡೆ ಕಟ್ಟಕ್ಕೆ ಬರೋಂಗೆ ನಾವು ಇದನ್ನು ಮಾಡ್ಕೋಬೇಕ್ರಿ. ಇದಕ್ಕೆ ಹಾಲು ಏನು ಹಾಕೋಕೆ ಹೋಗ್ಬೇಡ್ರಿ. ಇದು ಕರೆಕ್ಟ್ ಇಷ್ಟ ಇರ್ತೈತಿ. ಮತ್ತು ಭಾಳ ಮೆತ್ತಗಾತಂದ್ರೆ ನಮಗೆ ಉಂಡೆ ಕಟ್ಟಕ್ಕೆ ಚಲೋ ಅನ್ಸೋಂಗಿಲ್ಲ, ಮೆತ್ತಗೆ ಆಕೈತಿ. ಈಗ 1-2 ಸ್ಪೂನಷ್ಟು ಹಾಲು ತೊಗೊಂಡೆ ನೋಡ್ರಿ. ಅದಕ್ಕೆ ಫುಡ್ ಕಲರ್ ಹಾಕ್ಕೊಂಡು ಕಲಿಸ್ಕೊಂಡು ಹಾಕೋತೀನಿ. ಹಿಂಗೆ ಮಕ್ಕಳು ಮಾಡಿಕೊಟ್ರೆ ಇಷ್ಟಪಡೋಂಗಿಲ್ಲ ಕಲರ್. ಈ ರೀತಿ ಏನಾರ ಡಿಫ್ರೆಂಟ್ ಕಲರ್ ಇದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಕಲರ್ಫುಲ್ಲಾಗಿರ್ಬೇಕಲ್ರಿ ಮಕ್ಕಳಿಗೋಸ್ಕರ. ಈಗ ನೋಡ್ರಿ ಇನ್ನೊಂದು ಸತಿನೂ ಮಿದ್ಕೊಂಡ್ಬಿಡ್ತೇನೆ ಇದನ್ನಿಷ್ಟು ನೋಡ್ರಿ. ಕಲರಾಗಿ ಕಾಣಿಸತ್ತಲ್ಲ, ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಈ ರೀತಿ ರೋಲಾಗಿ ಬಾಲ್ಸ್ ಗತೆ ಮಾಡ್ಕೊಂಡ್ಬಿಡ್ಬೇಕ್ರಿ ಅವನ್ನ. ಮಕ್ಕಳಿಗೆ ಸ್ವೀಟ್ ಪೊಟ್ಯಾಟೊ ಬಾಲ್ಸ್ ಅಂತ ಹೇಳ್ರಿ ಮಸ್ತ್ ಭಾಳ ಇಷ್ಟಪಟ್ಟು ಇನ್ನೂ ಮತ್ತು ಹಗಲೇ ಮುಗಲೇ ಇವನ್ನ ಮಾಡಿಸ್ಕೊಂಡು ತಿಂತಾರೆ ನೋಡ್ರಿ. ಅಷ್ಟು ಚಲೋ ಆಗಿದ್ವಿ ಇವು. ಮ್ಯಾಗೆಲ್ಲ ಕ್ರಿಸ್ಪಿ ಕುರುಮ್ ಅಂತ ಅವು, ಒಳಗೆಲ್ಲ ಸಾಫ್ಟ್ ಆಗಿದ್ವು. ಈಗೆಲ್ಲ ಉಂಡೆನೂ ಇದೇ ರೀತಿನ ಮಾಡ್ಕೊಂಬಂದೆ ನೋಡ್ರಿ. ಮಸ್ತ್ ಕಾಣತ್ತಾವಲ್ರಿ. ನಾವು ಹಿಂಗಾದ್ರೂ ತಿನ್ಬೋದ್ರಿ, ಸಕ್ರೆ ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡಾದ್ರು. ಆದ್ರೆ ನಾನು ಇದೇನಾರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿ ಅಂತೇಳಿ ಈ ರೀತಿ ಮಾಡ್ಕೊಳತ್ತೀನಿ. ಅಕ್ಕಿ ಹಿಟ್ಟು ಹಾಕೋ ಬದಲಿ ಬರೀ ಸಕ್ರೆ ಪುಡಿ ಹಾಕಿ ಕಲಿಸ್ಕೊಂಡು ಈ ರೀತಿ ಬಾಲ್ ಮಾಡೋದ್ರೂ ಕೊಡ್ಬೋದು ನೀವು. ಈಗ ಒಂದು ಗ್ಲಾಸ್ ಬೌಲೊಳಗೆ ನೀರು ತೊಗೊಂಡಿದ್ದೆ. ಅವು ಬಾಲ್ಸ್ ಎಲ್ಲ ನೀರೊಳಗೆ ಎದ್ದೆದ್ದು ಈ ರೀತಿ ಎಳ್ಳೊಳಗೆ ಉಳ್ಳಾಡಿಸ್ಬಿಡ್ಬೇಕ್ರಿ ಅವನ್ನ.
ಆಮೇಲೆ ಇನ್ನೊಂದು ಮಿಸ್ಟೇಕ್ ಮಾಡಿದ್ದು ನೀವು ಮಾಡೋಕೆ ಹೋಗ್ಬೇಡ್ರಿ. ಅದನ್ನು ನಾನು ಎಳ್ಳೊಳಗೆ ಅದನ್ನು ಉಳ್ಳಾಡ್ಸಿಂದ ಅದನ್ನು ಕೈ ಒಳಗೆ ಒಂದು ಸ್ವಲ್ಪ ರೋಲ್ ಮಾಡಬೇಕಾಗಿತ್ತು ರೀ. ನಾನು ಮಾಡಲಿಲ್ಲ, ಹಂಗೆ ಇಟ್ಬಿಟ್ಟೆ. ಅವು ಎಣ್ಣೆಗೆ ಹಾಕಿದ ಕೂಡ ಎಳ್ಳೆಲ್ಲ ಹೊರಗೆ ಬರಾತು ನೋಡಿರಿ. ಮಾಡ್ಬೇಕಾರೆ ಒಂದು ಸ್ವಲ್ಪ ಕೈ ಒಳಗೆ ಈ ರೀತಿ ಎಳ್ಳೆಲ್ಲ ಹಚ್ಚಿಂದ ರೋಲ್ ಮಾಡಿಕೊಡ್ರಿ, ಅಂದ್ರೆ ಗಟ್ಟೆಗೆ ಅಂಟ್ಕೋತಾವೆ ಬಾಲ್ಸಿಗೆಲ್ಲ ಎಳ್ಳು. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಪೂರ ಮೀಡಿಯಮ್ ಉರಿ ಒಳಗಿಟ್ಟು ಎಣ್ಣೆ ಕಾಸ್ಕೊರಿ, ಹೈಯಾಗಿ ಇಟ್ಬೇಡ್ರಿ. ಎಳ್ಳೆಲ್ಲ ಹೊತ್ತು ಬಿಡ್ತಾವೆ ಮ್ಯಾಗಿಂದ, ಮತ್ತು ಒಳಗಿಂದೆಲ್ಲ ಚಲೋತ್ತಂಗೆ ಬೇಯೋದಿಲ್ಲ. ನಾನು ನೋಡಿರಿ ಒಟ್ಟು ಚಮಚ ಹಚ್ಚೋದೇ ಇಲ್ಲರಿ ಇದಕ್ಕೆ. ಈ ರೀತಿ ಬಾಳ್ಗಿನ ಅಳ್ಳಾಡಿಸ್ಬೇಕ್ರಿ, ಅಂದ್ರೆ ಎಲ್ಲ ಕಡೆ ಪೂರ್ತಿ ಬೇಯ್ತಾವಿವ. ಚಮಚ ಹಚ್ಚಿದ್ರೆ ಏನಾಕೈತ್ರಿ, ಅದು ಸಾಫ್ಟ್ ಇರ್ತಾವಲ್ಲ ಬಾಲ್ಸ್, ಜಲ್ದಿನ ಒಡೆದು ಬಿಡ್ತಾವೆ ನೋಡಿರಿ. ನಾನು ಅದನ್ನು ಸ್ವಲ್ಪ ಎಳ್ಳು ಹಚ್ಚಿ ಕೈ ಒಳಗೆ ಅದನ್ನು ಸ್ವಲ್ಪ ಉಂಡಿನ ಹಿಂಗೆ ಕೈಯಾಡಿಸ್ಲಿಲ್ಲ, ಹಾಗಾಗಿ ಎಳ್ಳೆಲ್ಲ ಎಣ್ಣೊಳಗೆ ಬಿದ್ದುಬಿಟ್ಟು. ನೀವು ಈ ರೀತಿ ಮಾಡೋಕೆ ಹೋಗ್ಬೇಡ್ರಿ. ಪೂರ ಅದಕ್ಕೆ ಹತ್ತೋಂಗೆ ಕೈ ಒಳಗೆಲ್ಲ ಉಳ್ಳಾಡ್ಸ್ಕೊಂಬಿಡ್ರಿ ನೋಡಿರಿ. ಸ್ವೀಟ್ ಪೊಟ್ಯಾಟೊ ಬಾಲ್ಸ್ ರೆಡಿ ಆದವು, ಮಸ್ತಾಗದಾವು. ನೀವು ಅನ್ಸುತ್ತೆ ಮಕ್ಕಳಿಗೆ ಈ ರೀತಿ ಮಾಡಿಕೊಡ್ರಿ, ಹಗಲೇ ಮಕ್ಕಳೇ ಮಕ್ಕಳು ಇದನ್ನ ಕೇಳ್ತಾರೆ. ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡೆ ಇವನ್ನ ಒಂದು 10 ನಿಮಿಷ ಬೇಯಿಸ್ಕೋಬೇಕು ನೋಡಿರಿ. ಒಳಗೆಲ್ಲ ಎಷ್ಟು ಸಾಫ್ಟ್ ಆಗ್ಯಾವ ನೋಡಿರಿ, ಮ್ಯಾಗೆಲ್ಲ ಕ್ರಿಸ್ಪಿ ಆಗ್ಯಾವ, ಮಸ್ತ್ ಆಗ್ಯಾವ. ಮಕ್ಕಳಿಗೆ ಅನ್ಸುತ್ತೆ ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರೆ. ಸಕ್ರೆ ಯಾರು ತಿನ್ನೋಂಗಿಲ್ಲ ಅಂತಾರಲ್ಲ, ಅವ್ರಿಗೆ ಬೆಲ್ಲ ಮಾಡಿಕೊಡ್ರಿ. ಮತ್ತು ಯಾರೆಲ್ಲ ಶಶಿ ಕುಕ್ಕಿಂಗ್ ಹೊಸ್ದಾಗಿ ಬಂದಿಲ್ಲ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.